ಒಂದು ದಿನ ಒಂದು ಆಮೆ ಮಾತು ಕೇಳದೆ ಮಾಡಿದ ಒಂದು ತಪ್ಪು ಅದರ ಜೀವನವನ್ನೇ ಬದಲಿಸಿತು. ಏನಾಯ್ತು ಗೊತ್ತಾ? ಬನ್ನಿ ಕೊಕ್ಕರೆ ಮತ್ತು ಆಮೆಯ ಕಥೆ ಕೇಳೋಣ. ಒಂದು ಹಸಿರು ಕೆರೆಯಲ್ಲಿ ಒಂದು ಆಮೆ ವಾಸಿಸುತ್ತಿತ್ತು. ಆಮೆಗೆ 2 ಕೊಕ್ಕರೆಗಳು ಉತ್ತಮ ಸ್ನೇಹಿತರಾಗಿದ್ದರು. ಒಂದು ವರ್ಷ ಭಾರೀ ಬೇಸಿಗೆ ಬಂದು ಕೆರೆಯಲ್ಲಿ ನೀರು ಕಡಿಮೆಯಾಯಿತು. ಕೊಕ್ಕರೆಗಳು ಇನ್ನೊಂದು ದೊಡ್ಡ ಕೆರೆಗೆ ಹೋಗಲು ತೀರ್ಮಾನಿಸಿದವು. ಆಮೆಗೂ ಕೊಕ್ಕರೆಯ ಜೊತೆ ಹೋಗಬೇಕು ಅನಿಸಿತು. ಆಗ ಕೊಕ್ಕರೆಗಳು ಒಂದು ಯುಕ್ತಿ ಹೇಳಿದರು. ಒಂದು ಕಡ್ಡಿಯನ್ನು ಆಮೆ ಬಾಯಲ್ಲಿ ಬಿಗಿಯಾಗಿ ಹಿಡಿಯಬೇಕು, ನಾವು ಎರಡೂ ಬದಿಯಲ್ಲಿ ಕಡ್ಡಿಯನ್ನು ಹಿಡಿದು ಹಾರುತ್ತೇವೆ. ಆದರೆ ಒಂದು ನಿಯಮ, ಹಾರುವಾಗ ಮಾತಾಡಬಾರದು ಎಂದು ಹೇಳಿದವು. ಆಮೆ ಕೊಕ್ಕರೆ ಮಾತನ್ನು ಒಪ್ಪಿ ಕಡ್ಡಿಯನ್ನು ಬಾಯಿಯಿಂದ ಹಿಡಿದುಕೊಂಡಿತು. ಕೊಕ್ಕರೆಗಳು ಮೇಲೆ ಹಾರುತ್ತಿರುವಾಗ ಕೆಳಗೆ ಜನರು ನೋಡಿ ನಕ್ಕರು. ಆಮೆಗೆ ಕೋಪ ಬಂದು ಮಾತನಾಡಲು ಬಾಯಿ ತೆರೆಯಿತು. ತಕ್ಷಣ ಕಡ್ಡಿ ಬಿಟ್ಟು ಆಮೆ ಕೆಳಗೆ ಬಿದ್ದಿತು. ನೀತಿ: ಮಾತಿನ ನಿಯಂತ್ರಣ ಮತ್ತು ಸಹನೆ ತುಂಬಾ ಮುಖ್ಯ. ಸರಿ, ನಾನು ನಿಮಗೆ ಕತೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳಲಾ? ನಡೆಯದೆ ಓಡತ್ತೆ, ಬಾಯಿ ಇಲ್ಲದೆ ಮಾತಾಡತ್ತೆ, ಅದು ಏನು? ಯೋಚನೆ ಮಾಡಿ ಹೇಳಿ ನೋಡೋಣ. ಉತ್ತರ ನದಿ. ಸರಿಯಾಗಿ ಹೇಳಿದ್ರಾ ನೀವುನು? ಮಕ್ಕಳೇ, ಒಂದು ಸೂಪರ್ ಹ್ಯಾಬಿಟ್ ಗೊತ್ತಾ ನಿಮಗೆ? ನೀವು ಪ್ರತಿದಿನ ಬೆಳಿಗ್ಗೆ ಹಾಸಿಗೆಯನ್ನು ಸರಿಪಡಿಸ್ಬೇಕು. ಇದರಿಂದ ನಿಮಗೆ ಡಿಸಿಪ್ಲಿನ್ ಅಂದರೆ ಶಿಸ್ತು ಬರುತ್ತೆ. ನೀವು ಇವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ? ಜಾಣ ಮಕ್ಕಳು. ಮಕ್ಕಳೇ, ಆಮೆ ಎಷ್ಟು ವರ್ಷ ಬದುಕುತ್ತೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ವಾ? ನಾ ಹೇಳ್ತೀನಿ, ತಿಳ್ಕೊಳ್ಳಿ. ಆಮೆಗಳು 100ಕ್ಕೂ ಹೆಚ್ಚು ವರ್ಷಗಳು ಬದುಕ್ತವೆ. ಗೊತ್ತಾಯ್ತಾ? ನಿಮಗೆ ಇನ್ನಷ್ಟು ಈ ರೀತಿ ತಿಳುವಳಿಕೆ ಮಾತು ಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಕೂಡ ಮಾಡಿ. ಸರಿ, ಇನ್ನೊಂದು ಲಾಸ್ಟ್ ಮಾತು ನಾನು ನಿಮಗೆ ಹೇಳ. ಇವತ್ತಿನ ಒಂದು ಶಕ್ತಿ ತುಂಬಿದ ಮಾತಿದು. ನೀನು ನಿಧಾನವಾಗಿ ಹೋದ್ರೂ ಪರವಾಗಿಲ್ಲ, ನಿಲ್ಲಬೇಡ. ಈ ಮಾತು ಇಷ್ಟ ಆಯ್ತಾ? ಈ ಮಾತಿಗೆ ಉತ್ತಮವಾದ ಉದಾಹರಣೆ ಆಮೆ ಮತ್ತು ಮೊಲದ ಕಥೆಯಲ್ಲಿ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಆ ಕತೆ ಗೊತ್ತಿಲ್ವಾ? ಯಾರಿಗೆ ಆ ಕತೆ ಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ನಿಮಗೋಸ್ಕರ